ಇಮ್ಯಾಜಿನ್ ಮಾಡ್ಕೊಳ್ಳಿ, ನ್ಯಾಯ ಕೇಳೋದಕ್ಕೆ ಅಂತ ನೀವು ಕೋರ್ಟ್ ಮೆಟ್ಲು ಹತ್ತುತ್ತೀರಾ, ಆದ್ರೆ ಅಲ್ಲಿನ ಜಡ್ಜು ಮತ್ತೆ ಲಾಯರು ಇಬ್ರು ಸೇರ್ಕೊಂಡು ನಿಮ್ಮನ್ನೇ ಬಲಿಕ ಬಕ್ರ ಮಾಡ್ತಾರೆ. ಈ ಮೂವಿ ಸ್ಟೋರಿ ಕೇಳ್ತಾ ಕೇಳ್ತಾ ನಿಮಗೆ ಲಿಟ್ರಲಿ ರಕ್ತ ಕುದಿಯುತ್ತೆ. ಕತೆ ತುಂಬಾನೇ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಬರೋ ಟ್ವಿಸ್ಟ್ಗಳು, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್, ನಿಮ್ಮನ್ನ ಕಂಪ್ಲೀಟ್ ಶಾಕ್ ಮಾಡುತ್ತೆ. ಸೊ ವಿತೌಟ್ ಸ್ಕಿಪ್ಪಿಂಗ್ ಫುಲ್ ವಿಡಿಯೋ ನೋಡಿ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತೋರಿಸ್ತಾರೆ, ಕೇರಳದಿಂದ ಒಬ್ಬ ಅಪ್ಪ ಮತ್ತೆ ಅವರ ಮಗಳು, ಅವಳ ಹೆಸರು ಬಿಂದು, ಇಬ್ರು ಚೆನ್ನೈಗೆ ಬರ್ತಾ ಇರ್ತಾರೆ. ಆಕ್ಚುಲಿ ಬಿಂದುಗೆ ಕಿಡ್ನಿಯಲ್ಲಿ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಇರುತ್ತೆ. 80 ಲಕ್ಷ ರೂಪಾಯಿ ಖರ್ಚಾಗೋ ದೊಡ್ಡ ಆಪರೇಷನ್ ಆಗ್ಬೇಕು ಅವಳಿಗೆ. ಅದನ್ನ ಮಾಡ್ಸೋದಿಕ್ಕೆ ಅಂತಾನೆ ಅವರು ಚೆನ್ನೈಗೆ ಬರ್ತಿರ್ತಾರೆ. ಅಪ್ಪ ಮತ್ತೆ ಮಗಳು ತುಂಬಾನೇ ಮುಗ್ದ್ರು. ಅವರಿಗೆ ಹೊಸ ಊರಿಗೆ ಬರ್ತಾ ಇದಾರೆ. ಅವ್ರಿಗೆ ಎಲ್ಲಿ ಇಳ್ಕೋಬೇಕು, ಯಾವ ಸ್ಟೇಷನ್ ಅಲ್ಲಿ ಹತ್ಬೇಕು ಏನು ಗೊತ್ತಿಲ್ಲ. ಪಾಪ ಅಪ್ಪ ಮಗಳು ಮಿಸ್ ಆಗಿ ಯಾವ್ದೋ ಬೇರೆ ಸ್ಟೇಷನ್ ಇಳ್ಕೊಂಡ್ಬಿಡ್ತಾರೆ. ಅವರು ಸ್ಟೇಷನ್ ಇಂದ ಹೊರಗ್ ಬರ್ತಿದ್ದಂಗೆನೆ ಒಂದು 4-5 ಜನ ಕಳ್ಳರವರು ಬಂದು ಕತ್ತೆ ತೋರಿಸ್ಬಿಟ್ಟು ಹೆದರ್ಸ್ಬಿಟ್ಟು ಅವರ ಕೈಯಲ್ಲಿದ್ದ ಬ್ಯಾಗ್ ನ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ನೀವೇ ಯೋಚನೆ ಮಾಡಿ ಅವ್ರಿಗೆ ಹೇಗೆ ಅನಿಸ್ಬೇಡ. ಚೆನ್ನೈಗೆ ಬಂದ ಮೊದಲನೆಯ ನಿಮಿಷದಲ್ಲೇ ಈ ತರ ಆಗ್ಬಿಡ್ತಲ್ಲ ಅಂತ ಅಪ್ಪ ಮಗಳು ಪಾಪ ಸ್ಟೇಷನ್ ನಲ್ಲೇ ಕುತ್ಕೊಂಡು ಕಣ್ಣೀರ್ ಹಾಕ್ತಾರೆ. ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇವರು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ, ಆದ್ರೆ ಪೊಲೀಸ್ ಅವರು ಸೀರಿಯಸ್ ಆಗಿ ತಗೋತಾನೆ ಇಲ್ಲ. ಇವ್ರನ್ನ ಫುಲ್ಲು ಬೇಜವಾಬ್ದಾರಿ ಇಗ್ನೋರ್ ಮಾಡ್ತಾ ಇದಾರೆ, ರೆಸ್ಪಾಂಡೇ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ. ಆದ್ರೆ ಸ್ಯಾಡ್ಲಿ ಇದು ನಮ್ಮ ಒಂದು ದೇಶದ ರಿಯಾಲಿಟಿ. ಫೈನಲಿ ಅದ್ರಲ್ಲೊಬ್ಬ ಪೊಲೀಸ್ ಹೇಳ್ತಾನೆ, ಬರೀ ಒಂದ್ ಬ್ಯಾಗ್ ಕಳ್ಕೊಂಡಿದ್ದಕ್ಕೆ ಕಂಪ್ಲೇಂಟ್ ಕೊಡಕ್ ಬರ್ತೀಯಲ್ಲ ಯೋ ಅಂತ. ಇದಕ್ಕೆ ರಿಪ್ಲೈ ಮಾಡ್ತಾ ಅಪ್ಪ ಹೇಳ್ತಾನೆ, ಅಯ್ಯ ಆ ಬ್ಯಾಗ್ ಒಳಗಡೆ 60 ಗ್ರಾಮ್ ಚಿನ್ನ ಇದೆ. ಆ ಚಿನ್ನನ ಮಾರಿದ್ರೇನೆ ನನ್ನ ಮಗಳಿಗೆ ಆಪರೇಷನ್ ಮಾಡ್ಸೋದಕ್ಕೆ ಆಗೋದು. 60 ಗ್ರಾಮ್ ಚಿನ್ನ ಅಂತ ಕೇಳಿಸ್ಕೊಂಡಂಗೆನೆ ಆ ಪೊಲೀಸ್ ಅವರ ಆಟಿಟ್ಯೂಡ್ ಚೇಂಜ್ ಆಗ್ಬಿಡ್ತು. ಇಮಿಡಿಯೇಟ್ ಆಗಿ ಆಕ್ಷನ್ ಗೆ ಇಳಿದು ಆ ಏರಿಯಾದಲ್ಲಿರೋ ಎಲ್ಲಾ ಕಳ್ಳರನ್ನ ಹಿಡ್ಕೊಂಡ್ ಬಂದು ಹೊಡೆದು ವಿಚಾರಣೆ ಮಾಡ್ತಾರೆ. ಫೈನಲಿ ಆ ಕಳ್ಳರು ಸಿಗ ಬೀಳ್ತಾರೆ. ಹೌದು ನಾವೇ ಕದ್ದಿದ್ದು ಅಂತ ಒಪ್ಕೋತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಶಾಕ್ ಕಾದಿತ್ತು. ಆ ಕಳ್ಳರು ವಾಪಸ್ ಕೊಟ್ಟಿದ್ದು ಬರೀ 45 ಗ್ರಾಮ್ ಚಿನ್ನ ಮಾತ್ರ. ಇನ್ನು 15 ಗ್ರಾಮ್ ಚಿನ್ನ ಏನಾಯ್ತು ಅಂತ ನಾವು ಅನ್ಕೊಂತಿರ್ಬೇಕಾದ್ರೇನೆ ನಮ್ಗೊಂದು ಕಹಿ ಸತ್ಯ ಗೊತ್ತಾಗುತ್ತೆ. ಆ 15 ಗ್ರಾಮ್ ಚಿನ್ನ ಕಳ್ಳರು ತಗೊಂಡಿರಲ್ಲ, ಬದಲಾಗಿ ಆ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸ್ ಆಫೀಸರ್ಗಳೇ ದೋಚ್ಕೊಂಡು ಇಟ್ಕೊಂಡಿರ್ತಾರೆ. ಇಷ್ಟೇ ಅಲ್ಲ, ಆ ಪೊಲೀಸ್ ಅವರು ಆ ಉಳಿದು 45 ಗ್ರಾಮ್ ಚಿನ್ನ ಇರುತ್ತಲ್ಲ ಅದನ್ನ ಕೂಡ ಆ ಅಪ್ಪನ ಕೈಲಿ ಕೊಡಲ್ಲ. ಇದರಲ್ಲಿ ಬಹಳ ಲೀಗಲ್ ಪ್ರೊಸೀಜರ್ ಇದೆ. ಇದು ನಿಮ್ದೇ ಚಿನ್ನ ಅಂತ ಏನ್ ಗ್ಯಾರಂಟಿ, ಇವೆಲ್ಲ ನೀವು ಪ್ರೂವ್ ಮಾಡ್ಕೋಬೇಕು ಕೋರ್ಟ್ ಅಲ್ಲಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಬಿಂದುಕ್ ತುಂಬಾನೇ ಕೋಪ ಬರುತ್ತೆ. ಅವಳು ಡೈರೆಕ್ಟ್ ಆಗಿ ಹೇಳ್ತಾಳೆ, ನಿನ್ನೆ ತಾನೇ ಕಂಪ್ಲೇಂಟ್ ಕೊಟ್ಟಿದೀವಿ ಚಿನ್ನ ಕಳೆದೋಯ್ತು ಅಂತ, ಇವತ್ತು ಚಿನ್ನ ಸಿಕ್ಕಿದೆ, ಇದು ನಮಗೆ ಡೈರೆಕ್ಟ್ ಆಗಿ ಕೊಡೋದ್ರ ಬದಲು ಏನಕ್ಕೆ ಕೋರ್ಟ್ ಕಚೇರಿ ಅಂತ ಹೇಳ್ತಾ ಇದೀರಾ. ಇದನ್ನ ಕೇಳಿಸ್ಕೊಂಡು ಆ ಪೊಲೀಸಿಗೆ ಈಗ ಹೊರಟಾಗುತ್ತೆ. ನನಗೆ ಎದುರು ಮಾತಾಡ್ತೀಯಾ ಅಂತ ಅವಳು ಕುತ್ತಿಗೆ ಹಿಡ್ಕೊಂಡು ಹೊರಗೆ ಆಚೆ ತಳ್ತಾನೆ. ಇವೆಲ್ಲ ಆಗೋಬೇಕಾದ್ರೆ ಅಲ್ಲೊಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಅವನು ಇವರಿಗೆ ಒಂದು ಲಾಯರ್ ನಂಬರ್ನ ಕೊಡ್ತಾನೆ. ಇವ್ರನ್ನ ಹೋಗಿ ಮೀಟ್ ಮಾಡಿ ನಿಮ್ ಚಿನ್ನ ನಿಮಗೆ ವಾಪಸ್ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆದ್ರೆ ಇಲ್ಲಿಂದಾನೆ ಅಸಲಿ ಆಟ ಶುರುವಾಗೋದು. ಆ ಲಾಯರು ಬೇರೆ ಯಾರು ಅಲ್ಲ, ಈ ಸಿನಿಮಾದ ಡೈರೆಕ್ಟರ್ ಮತ್ತೆ ಮೇನ್ ವಿಲನ್ ಆರ್ ಬಾಲಾಜಿ. ಮೂವಿಯಲ್ಲಿ ಇವ್ರ ಹೆಸರು ಬೇಬಿ ಕಣ್ಣನ್. ಇವನು ಎಂತ ಕ್ರಿಮಿನಲ್ ಲಾಯರ್ ಅಂತಂದ್ರೆ ಈ ಇಡೀ ಕೋರ್ಟ್ ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ. ಇನ್ನು ಆ ಕೋರ್ಟ್ ನ ಜಡ್ಜ್ ಆಗಿ ನಮಗೆ ನಟಿ ನಟರಾದಂತ ವ್ಯಕ್ತಿನ ತೋರಿಸ್ತಾರೆ. ನಟಿ ಕೂಡ ಈ ಬೇಬಿ ಕಣ್ಣನ್ ಜೊತೆ ಶಾಮೀಲಾಗಿರೋ ಒಬ್ಬ ಕರಪ್ಟ್ ಜಡ್ಜ್ ಆಗಿರ್ತಾನೆ. ಅಪ್ಪ ಮತ್ತೆ ಮಗಳು ಬಿಂದು ಆ ಕೇಸ್ ಕೊಡೋದಿಕ್ಕೆ ಅವನ ಹತ್ರ ಹೋಗ್ತಾರೆ. ಅಲ್ಲಿ ಬೇಬಿ ಕಣ್ಣನ್ ಹೇಳ್ತಾನೆ, ಡೋಂಟ್ ವರಿ, ನೆಕ್ಸ್ಟ್ ಹಿಯರಿಂಗ್ ಅಲ್ಲೇ ನಿಮ್ ಚಿನ್ನ ನಿಮಗೆ ವಾಪಸ್ ಕೊಡಿಸ್ತೀನಿ. ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಕೋರ್ಟ್ ಅಲ್ಲಿ ಈ ಕೇಸ್ ನ ಅಕ್ಸೆಪ್ಟೇ ಮಾಡ್ತಾರಲ್ಲ, ಡೇಟ್ ಮೇಲ್ ಡೇಟ್ ಕೊಡ್ತಾನೆ ಇರ್ತಾರೆ, ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಈ ತರ ಆಗ್ತಿರೋದಕ್ಕೆ ಅಪ್ಪ ಮಗಳಿಗೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ಇದು ಸಾಲದು ಅಂತ ಕೋರ್ಟ್ ಮುಗಿದ್ಮೇಲೆ ಬೇಬಿ ಕಣ್ಣನ್ನು ಮತ್ತೆ ಅವ್ರ ಇಡೀ ಟೀಮು ಒಂದು ಹೋಟ್ಲಿಗೆ ಹೋಗ್ತಾರೆ. ಬಿರಿಯಾನಿ ತಿಂದ್ಬಿಟ್ಟು ಪಾರ್ಸಲ್ ಕೂಡ ಕಟ್ಸ್ಕೊಂತಾರೆ. ಆದ್ರೆ ಆ ಎಲ್ಲಾ ಬಿಲ್ ನ ಪಾಪ ಈ ಬಡ ಬಿಂದು ಕೈಯಲ್ಲೇ ಕಟ್ಟಿಸ್ತಾರೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಮಗೆ ಕೋರ್ಟ್ ಅಲ್ಲಿ ತ್ರಿಷಾ ಅವರ ಎಂಟ್ರಿ ಕಾಣುತ್ತೆ. ತ್ರಿಷಾ ಈ ಮೂವಿಯಲ್ಲಿ ಲಾಯರ್ ಪ್ರೀತಿ ಅನ್ನೋ ಒಂದು ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದಾರೆ. ಅವಳು ಒಬ್ಳೆ ಆ ಕೋರ್ಟ್ ಅಲ್ಲಿ ನ್ಯಾಯಕ್ಕೋಸ್ಕರ ಫೈಟ್ ಮಾಡ್ತಾ ಇರೋದು. ಆದ್ರೆ ಜಡ್ಜ್ ನಟ್ಟಿ ಮತ್ತೆ ಲಾಯರ್ ಬೇಬಿ ಕಣ್ಣನ್ ಇವರಿಬ್ರು ಇದೇ ಕೋರ್ಟ್ ಅಲ್ಲಿ ಇರ್ತಾರೆ. ಇವರಿಬ್ರು ಇದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ಹೇಳಿ? ಯಾರಿಗೂ ನ್ಯಾಯ ಸಿಗ್ತಾ ಇರಲ್ಲ. ಅವರಿಬ್ರು ಎಲ್ರಿಗೂ ಮೋಸ ಮಾಡ್ಕೊಂಡು ಅವ್ರ ಜೇಬ್ನ ತುಂಬಿಸ್ಕೊಂತಾ ಇರ್ತಾರಷ್ಟೇ. ಇವೆಲ್ಲ ಪ್ರಿಯಾಗೆ ನೋಡಕ್ ಆಗ್ತಿರಲ್ಲ. ಅವಳು ಫ್ರಸ್ಟ್ರೇಟ್ ಆಗ್ಬಿಟ್ಟು ಒಂದು ದಿನ ಹೇಳೇ ಬಿಡ್ತಾಳೆ ಬೇಬಿ ಕಣ್ಣನಿಗೆ, ನಿನ್ನ ಈ ಒಂದು ಅಹಂಕಾರನ ಮುರಿಯೋದಕ್ಕೆ ಖಂಡಿತ ಒಬ್ಬ ಬರ್ತಾನೆ ಅಂತ ಹೇಳ್ಬಿಟ್ಟು ಬೇಬಿ ಕಣ್ಣನಿಗೆ ಚಾಲೆಂಜ್ ಮಾಡ್ತಾಳೆ. ಈಗ ಮತ್ತೆ ಸೀನ್ ಶಿಫ್ಟ್ ಆಗುತ್ತೆ. ಮತ್ತೆ ನಾವು ಬಿಂದು ಮತ್ತೆ ಅವಳ ಅಪ್ಪ ಹತ್ರ ವಾಪಸ್ ಬರೋಣ. ದಿನಗಳು ಕಳಿತಾನೆ ಇರುತ್ತೆ. ಬಿಂದು ಹೆಲ್ತ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗ್ತಾ ಇರುತ್ತೆ. ನಾನು ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಅವಳಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಕೊನೆಗೂ ಒಂದು ದಿನ ಫೈನಲಿ ಜಡ್ಜ್ ನಟ್ಟಿ ಹತ್ರ ಕೇಸ್ ಬರುತ್ತೆ.
ಆದ್ರೆ ನಟ್ಟಿ ನನಗೆ ಬೇರೆ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಕೇಸ್ನ ನೆಕ್ಸ್ಟ್ ಡೇಟಿಗೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾನೆ. ಇದನ್ನ ನೋಡ್ಬಿಟ್ಟು ಆ ಅಪ್ಪಂಗೆ ಲಿಟರಲಿ ಹುಚ್ಚಿಡ್ದಂಗ ಆಗ್ಬಿಡುತ್ತೆ. ಜಡ್ಜ್ನ ದಾರಿ ತಡೆದ್ಬಿಟ್ಟು ಅಯ್ಯ ನನ್ನ ಮಗಳು ಸಾಯ್ತಾ ಇದ್ದಾಳೆ, ಆ ಚಿನ್ನ ಕೊಟ್ಬಿಡಿ ಅಂತ ಕಾಲಿಗೆ ಬೀಳ್ತಾನೆ. ಈ ಸೀನು ತುಂಬಾನೇ ಎಮೋಷನಲ್ ಆಗಿತ್ತು. ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ಆದ್ರೆ ಜಡ್ಜಿಗೆ ತುಂಬಾನೇ ಕೋಪ ಬರುತ್ತೆ. ಅವನಿಗೆ ಈಗೋ ಹರ್ಟ್ ಆಗ್ಬಿಡುತ್ತೆ. ಅವ್ನು ತುಂಬಾನೇ ಅವಮಾನ ಮಾಡ್ಬಿಡ್ತಾನೆ ಅವ್ರ ಅಪ್ಪಂಗೆ. ಅಷ್ಟೇ ಅಲ್ಲ, ಈ ಬೇಬಿ ಕಣ್ಣನ್ ಕೂಡ ಬಂದ್ಬಿಟ್ಟು ಜಡ್ಜ್ಗೆ ಎದುರು ಮಾತಾಡ್ತೀಯ ನೀನು, ಈ ಚಿನ್ನನ ನಿನಗೆ ಹೇಗ್ ತಗೋತ್ಯ ನಾನು ನೋಡ್ತೀನಿ, ಇನ್ ಮುಂದೆ ಈ ಚಿನ್ನ ನಿನಗೆ ಸಿಗೋದೇ ಇಲ್ಲ ಅಂತ ಶಾಪ ಹಾಕೋಗ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಆ ಬಡ ಅಪ್ಪ ಏನ್ ಮಾಡ್ತಾನೆ, ಕಣ್ಣೀರ್ ಹಾಕೊಂಡು ಕೋರ್ಟ್ ಹೊರಗೆ ಬರ್ತಾ ಇದ್ದ. ಅವಾಗ ಅಲ್ಲೊಬ್ಬ ಮುದ್ಕ ಬರ್ತಾನೆ. ಅವನ್ ಬಂದ್ಬಿಟ್ಟು ತನ್ನ ಕತೆ ಹೇಳ್ತಾನೆ ಅವ್ರ ಅಪ್ಪಂಗೆ. ಆ ಮುದ್ಕ ಹೇಳ್ತಾನೆ, ಈ ಕೋರ್ಟ್ ಮೆಟ್ಲು ಹತ್ಬಿಟ್ಟು 23 ವರ್ಷ ಆಯ್ತು. 23 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ನನ್ನೆಲ್ಲಾ ಫ್ಯಾಮಿಲಿ ಸತ್ತೋಗ್ಬಿಟ್ರು. ನನಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈ ಕೋರ್ಟ್ ನಂಬಿದ್ರೆ ನ್ಯಾಯ ಸಿಗಲ್ಲಪ್ಪ. ನ್ಯಾಯ ಬೇಕು ಅಂದ್ರೆ ಒಂದ್ ಹೇಳ್ತೀನಿ, ಅದನ್ನ ಮಾಡು. ಆ ಎದುರುಗಡೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆಯಾ, ಅದು ಕರುಪ್ಪಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಮೆಣಸಿನ್ಕಾಯಿ ಅರ್ದ್ಬಿಟ್ಟು ಪೂಜೆ ಮಾಡಿ ಬೇಡ್ಕೋ, ಆ ಸ್ವಾಮಿನೇ ಬಂದು ನಿನಗೆ ನ್ಯಾಯ ಕೊಡಿಸ್ತಾನೆ. ಬಿಂದು ಅಪ್ಪಂಗೆ ಬೇರೆ ಯಾವ ಆಪ್ಷನ್ ಇಲ್ಲ. ಅವನು ಆ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಅವ್ರ ಅಪ್ಪ ಹೋಗ್ಬಿಟ್ಟು ಮೆಣಸಿನ್ಕಾಯಿ ಅರ್ದು ಕರುಪ್ಪಣ ಸ್ವಾಮಿಗೆ ಪೂಜಿ ನನ್ನ ಮಗಳನ್ನು ಉಳಿಸ್ಕೊಡು ಸ್ವಾಮಿ ಅಂತ ಬೇಡ್ಕೋತಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಅದೇ ದಿನ ರಾತ್ರಿ ಒಂದು ಕಡೆ ಬೇಬಿ ಕಣ್ಣನ್ ಮತ್ತೆ ಅವನ ರೌಡಿ ಟೀಮು ಬಾರ್ ನಲ್ಲಿ ಎಣ್ಣೆ ಹೊಡಿತಾ ಇರ್ತಾರೆ. ಆದ್ರೆ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇರುತ್ತೆ. ಸಡನ್ಲಿ ವಾತಾವರಣ ಚೇಂಜ್ ಆಗುತ್ತೆ. ಕತ್ತಲ್ಲಿ ಕುದುರೆ ಸೌಂಡು ಜೊತೆಗೆ ಆ ಮೆಣಸಿನ್ಕಾಯಿ ಘಾಟು. ಸಾಕ್ಷಾತ್ ಕರುಪ್ಪಣ ಸ್ವಾಮಿಯಾಗಿ ನಮ್ಮ ಹೀರೋ ಸೂರ್ಯ ಅವರು ಮಾಸ್ ಎಂಟ್ರಿ ತಗೋತಾರೆ. ಗಾಯ್ಸ್, ಇಲ್ಲಿ VFX ಅಂತೂ ಟಾಪ್ ನಾಚ್ ಆಗಿತ್ತು. ಬಂದಿದ್ದೆ ತಡ ಕರುಪ್ಪಣ ಸ್ವಾಮಿ ಆ ರೌಡಿಗಳನ್ನ ಹೊಡೆದು ಬಿಸಾಕ್ಬಿಟ್ಟು ಡೈರೆಕ್ಟ್ ಆಗಿ ಬೇಬಿ ಕಣ್ಣನ್ ಹತ್ರ ಹೋಗ್ತಾನೆ. ಆ ಬೇಬಿ ಕಣ್ಣನ್ ಶರ್ಟ್ ಕಾಲರ್ ಹಿಡ್ಕೊಂಡ್ಬಿಟ್ಟು ಮಾಸ್ ಡೈಲಾಗ್ ಹೊಡಿತಾರೆ. ನ್ಯಾಯ ಕೇಳಕ್ ಬಂದ್ರೆ ಅವ್ರದ್ದು ದುಡ್ಡು ಕಸ್ಕೋತಿಯ, ನಾಳೆ ಆ ಅಪ್ಪಂಗೆ ಸುಮ್ನೆ ಚಿನ್ನ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನಿನ್ ಪ್ರಾಣ ತೆಗಿಯೋದ್ ಗ್ಯಾರಂಟಿ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಶಾಕಿಂಗ್ಲಿ ಬೇಬಿ ಕಣ್ಣನ್ ಕಣ್ಣಲ್ಲಿ ಭಯ ಕಾಣ್ತಾ ಇಲ್ಲ. ಅವನು ಆ ದೇವರಿಗೇನೆ ಚಾಲೆಂಜ್ ಮಾಡ್ತಾನೆ. ಅವ್ನು ಹೇಳ್ತಾನೆ, ನೀನು ದೇವರಾಗಿ ಪವರ್ ಯೂಸ್ ಮಾಡ್ತಿದ್ಯಾ, ಪವರ್ ಯೂಸ್ ಮಾಡ್ಬಿಟ್ಟು ಹೊಡಿತಿದ್ಯಾ, ನಿನಗ್ ದಮ್ಮಿದ್ರೆ ನೀನ್ ಎಲ್ಲಾ ಪವರ್ನ ಬಿಟ್ಬಿಡು, ಎಲ್ಲಾ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗ್ಬಿಟ್ಟು ಕೋರ್ಟ್ ಒಳಗ್ ಬಾ, ಒಳಗ್ ಬಂದ್ಬಿಟ್ಟು ನನ್ನ ರೂಲ್ಸ್ ನನ್ನ ಜಡ್ಜ್ ನ ಎದುರಿಸ್ಬಿಟ್ಟು ಆ ಚಿನ್ನನ ಗೆದ್ದು ತೋರ್ಸು, ಈ ತರ ಹೇಳ್ತಾನೆ. ಅದಕ್ಕೆ ಸೂರ್ಯ ಕೂಡ ಆಯ್ತು ನಾಳೆ ಬರ್ತೀನಿ ನೋಡ್ತಾ ಇರು ಅಂತ ಹೇಳಿ ಮಾಯ ಆಗ್ತಾನೆ. ಇವಾಗ ನೆಕ್ಸ್ಟ್ ಡೇ ಬಿಂದು ಅವರಪ್ಪ ಕೋರ್ಟ್ ಅಲ್ಲಿ ಅಳ್ತಾ ಇರ್ತಾನೆ. ಯಾಕಂದ್ರೆ ಅವನ್ ಕೇಸ್ನ ತಗೊಂಡು ಫೈಟ್ ಮಾಡಿ ಡಿಫೆಂಡ್ ಮಾಡುವಂತ ಲಾಯರ್ ಯಾರು ಬರ್ತಾ ಇರಲ್ಲ. ಅವ್ರ ಕೇಸ್ನ ಯಾರು ತಗೋತಾನೆ ಇರೋದಿಲ್ಲ. ಅವ್ರು ಅಳ್ಬೇಕಾದ್ರೇನೆ ಮಾಸ್ ಆಗಿ ಬ್ಲ್ಯಾಕ್ ಕೋಟ್ ಹಾಕೊಂಡು ನಮ್ಮ ಹೀರೋ ಎಂಟ್ರಿ ಕೊಡ್ತಾನೆ. ಜಡ್ಜ್ ಯಾರಪ್ಪ ನೀನು ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನ್ನ ಹೆಸರು ಲಾಯರ್ ಶರವಣನ್ ಅಂತ ಹೇಳ್ತಾನೆ. ದೇವರು ಇವಾಗ ಸಾಮಾನ್ಯ ಮನುಷ್ಯ ರೂಪವಾಗಿ ಕಾಣಿಸ್ಕೊತಾ ಇರ್ತಾರೆ. ಶರವಣನ್ ಕೋರ್ಟ್ ಅಲ್ಲಿ ಲಾಯರ್ ಆಗಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಜಡ್ಜ್ ನಟ್ಟಿ ಮತ್ತೆ ಬೇಬಿ ಕಣ್ಣನ್ ಇಬ್ರು ಸೇರ್ಕೊಂಡು ಒಂದು ಕನ್ನಿಂಗ್ ಪ್ಲಾನ್ ಮಾಡ್ತಾರೆ. ಬಿಂದು ಕೋರ್ಟಿಗೆ ಹಾಕೊಂಡ್ ಬಂದಿರೋ ಬಟ್ಟೆ ಸರಿ ಇಲ್ಲ, ಇದು ಕೋರ್ಟಿಗೆ ಅವಮಾನ ಮಾಡೋ ತರ ಅಂತ ಏನೇನೋ ಹೇಳ್ಬಿಟ್ಟು ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಸುಮ್ನೆ ಆ ಹುಡುಗಿ ಮೇಲೆ ಅಪಾದನೆ ಹೊರಿಸ್ಬಿಟ್ಟು ಒಂದು ದಿನ ಜೈಲಲ್ಲಿ ಕಳೆಯೋ ತರ ಮಾಡ್ತಾರೆ. ಪಾಪ ಆ ಮುಗ್ಧ ಹುಡುಗಿ ಬಿಂದು ಜೈಲಲ್ಲಿ ರಕ್ತವಂತಿ ಮಾಡ್ಬಿಟ್ಟು ಪ್ರಜ್ಞೆ ತಪ್ಪಿ ಕೆಳಗ್ ಬೀಳ್ತಾಳೆ. ಅವಳನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಡಾಕ್ಟರ್ ಹೇಳ್ತಾರೆ, ಇನ್ನು 24 ಅವರ್ಸ್ ಅಲ್ಲಿ ಅವಳಿಗೆ ಆಪರೇಷನ್ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ಪಕ್ಕ ಅವಳು ಬದುಕುಳಿಯಲ್ಲ. ಇದು ಗೊತ್ತಾಗ್ಬಿಟ್ಟು ಶರವಣನ್ ರಾತ್ರಿ ಜಡ್ಜ್ ಮನೆಗೆ ಹೋಗ್ಬಿಟ್ಟು ಬೇಡ್ಕೋತಾನೆ. ಆದ್ರೆ ಜಡ್ಜ್ ಕರಗಲ್ಲ. ನೆಕ್ಸ್ಟ್ ಡೇ ಶರವಣನ್ನು ಎಲ್ಲಾ ಪಕ್ಕ ಎವಿಡೆನ್ಸ್ ನ ಪ್ರಿಪೇರ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗಿ ಲೀಗಲ್ ಆಗಿ ಜಡ್ಜ್ ಬಾಯ್ನ ಮುಚ್ಚಿಸ್ಬಿಡ್ತಾನೆ. ಶರವಣನ್ನು ಕೇಸ್ ಗೆಲ್ತಾನೆ, ಚಿನ್ನ ಕೂಡ ಗೆಲ್ತಾನೆ. ಎಲ್ಲ ತಗೊಂಡು ಹೋಗ್ಬಿಟ್ಟು ಬಿಂದು ಅಪ್ಪನ ಕೈಯಲ್ಲಿ ಕೊಡ್ತಾನೆ. ಬಿಂದು ಅಪ್ಪಂಗೆ ತುಂಬಾನೇ ಖುಷಿ ಆಗಿದೆ. ಎಲ್ಲ ತಗೊಂಡು ಅವರು ಕೋರ್ಟ್ ಹೊರಗೆ ಬರ್ತಾ ಇರ್ತಾರೆ. ಆದ್ರೆ ಅವರಿಗೆ ಅವಾಗ ಒಂದು ಸ್ಯಾಡ್ ನ್ಯೂಸ್ ಕಾದಿತ್ತು. ಬಿಂದು ಅವರಪ್ಪಂದು ಫೋನ್ ರಿಂಗ್ ಆಗುತ್ತೆ. ಆಸ್ಪತ್ರೆಯಿಂದ ಕರೆ ಬಂದಿರುತ್ತೆ. ಅವನು ಫೋನು ಕಿವಿ ಹತ್ರ ಹಿಡ್ಕೋತಾನೆ. ಸರ್, ನಿಮ್ ಮಗಳು ತೀರ್ಕೊಂಡ್ಲು. ಎಸ್, ಇವಾಗ ವಿಡಿಯೋ ಆಯ್ತಲ್ಲ, ಅದೇ ತರ ಥಿಯೇಟರ್ ಕೂಡ ಸೈಲೆಂಟ್ ಆಗ್ಬಿಡ್ತು. ಈ ಒಂದು ಸೀನು ಲಿಟ್ರಲಿ ಕಣ್ಣಲ್ಲಿ ನೀರ್ ತರಿಸುತ್ತೆ. ಆ ಅಪ್ಪ ನನ್ನ ಮಗಳೇ ಹೋದ್ಮೇಲೆ ಈ ಚಿನ್ನ ನನಗೇಕೆ ಅಂತ ಆ ಲಂಚಕೋರ ಪೊಲೀಸ್ ಮತ್ತೆ ಲಾಯರ್ ಮುಖಕ್ಕೆ ಆ ಚಿನ್ನನ ಬಿಸಾಕಿ ಅಳ್ತಾನೆ. ಶರವಣನಿಗೆ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಾ ಇದೆ. ದೇವರು ಸಾಮಾನ್ಯ ಮನುಷ್ಯನಾಗಿ ಸತ್ಯದ ದಾರಿಯಲ್ಲೇ ಹೋಗಿ ಒಬ್ಬಳ ಪ್ರಾಣ ಉಳ್ಸಕ್ ಆಗ್ಲಿಲ್ವಲ್ಲ ಅಂತ ಕುಗ್ಗ್ ಹೋಗ್ತಾನೆ. ಇವೆಲ್ಲ ಆಗ್ಬೇಕಾದ್ರೆ ಅಲ್ಲಿ ಬೇಬಿ ಕಣ್ಣನ್ ಬರ್ತಾನೆ. ಬಂದ್ ಹೇಳ್ತಾನೆ, ನೋಡ್ದ ನಿನ್ನ ಸತ್ಯ ಧರ್ಮ ಅಂತ ಹೋಗಿ ಆ ಹುಡುಗಿನ ನೀನೇ ಸಾಯಿಸ್ದೆ ಅಂತ ಮೆಂಟಲಿ ಟಾರ್ಚರ್ ಮಾಡ್ತಾನೆ. ಈ ಒಂದು ಟೈಮಲ್ಲಿ ಕೋರ್ಟಲ್ಲಿ ಇನ್ನೊಂದು ಕೇಸ್ ನಡೀತಾ ಇರುತ್ತೆ. ಒಬ್ಬ MLA ಒಂದು ಕೊಲೆ ಮಾಡಿರ್ತಾನೆ.
ಆ ಸತ್ತ ಹುಡುಗನ ತಾಯಿ ನ್ಯಾಯಕ್ಕೋಸ್ಕರ ಕೋರ್ಟ್ಗೆ ಬಂದಿರ್ತಾಳೆ. ಈ ಬೇಬಿ ಕಣ್ಣನ್ನು MLA ಪರ ವಾದ ಮಾಡ್ತಾ ಇರ್ತಾನೆ. ಆ ತಾಯಿ ಬೇಬಿ ಕಣ್ಣ ಹತ್ರ ಬೇಡ್ಕೋತಾಳೆ, ನನ್ನ ಫೈಲ್ ನನಗ್ ಕೊಟ್ಬಿಡು, ನಾನು ಬೇರೆ ಲಾಯರ್ನ ನೋಡ್ಕೋತೀನಿ. ಆ ತರ ಕೇಳ್ದಾಗ ಬೇಬಿ ಕಣ್ಣನ್ ಸುಮ್ನೆ ಫೈಲ್ ವಾಪಸ್ ಕೊಡ್ಬೇಕು ತಾನೆ, ಕೊಡಲ್ಲ. ಅವನು ಆ ಫೈಲ್ ನ ನೆಲದ ಮೇಲೆ ಬಿಸಾಕ್ಬಿಟ್ಟು ಯಾವನಾದ್ರೂ ಗಂಡ್ಸಿದ್ರೆ ಈ ಫೈಲ್ ನ ಎತ್ತು ನಿನಗೋಸ್ಕರ ವಾದ ಮಾಡ್ತೀನಿ ಅಂತ ಹೇಳ್ಬಿಡ್ಲಿ. ಇದನ್ನ ನೋಡಿ ಹೆದರ್ಕೊಂಡ್ಬಿಟ್ಟು ಯಾವ ಲಾಯರ್ಸ್ ಫೈಟ್ ಮಾಡೋದಕ್ಕೆ ಮುಂದೆ ಬರಲ್ಲ. ಅವಾಗ ಸಿಮ್ ತರ ಎಂಟ್ರಿ ಕೊಡ್ತಾನೆ ನಮ್ಮ ಸರ್ವಣನ್. ಅವ್ ಫೈಲ್ ಎತ್ಬಿಟ್ಟು ಈ ಕೇಸ್ ನಾನೇ ಫೈಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಆ ತಾಯಿಗೋಸ್ಕರ ಕೋರ್ಟ್ ಒಳಗಡೆ ತ್ರಿಷಾ ವಾದ ಮಾಡ್ತಾ ಇರ್ತಾಳೆ, ಸರ್ವಣನ್ ಅಲ್ಲ. ಸರ್ವಣನ್ನು ಎಲ್ಲೂ ಕಾಣಲ್ಲ. ಆಕ್ಚುಲಿ ಸರ್ವಣನ್ನು ಕೋರ್ಟ್ ಹೊರಗಡೆ ಇರ್ತಾನೆ. ಆ ಕರುಪ್ಪಣ ಸ್ವಾಮಿಯಾಗಿ ನಿಂತಿರ್ತಾನೆ. ಅವನು ಹೊರಗಡೆಯಿಂದಾನೆ ಒಂದು ಡಿವೈನ್ ಮ್ಯಾಜಿಕ್ ಮಾಡ್ತಾನೆ. ಆ ಕೋರ್ಟ್ ಒಳಗಡೆ ಇನ್ ಮುಂದೆ ಯಾರು ಸುಳ್ಳು ಹೇಳೋ ಹಾಗಿಲ್ಲ. ಯಾರು ಸುಳ್ಳು ಹೇಳೋಕೆ ಹೋದ್ರುನು ಅವರ ಬಾಯಿಂದನೇ ಸತ್ಯನೇ ಬರುತ್ತೆ. ಈ ತರ ಒಂದು ಮ್ಯಾಜಿಕ್ ಮಾಡಿರ್ತಾರೆ. ಸೊ ಇವಾಗ ಆ ಕೋರ್ಟ್ ಅಲ್ಲಿ ಸುಳ್ಳು ಹೇಳೋದಕ್ಕೆ ಆಗಲ್ಲ ಯಾರಿಗೂನು. ಯಾರೇ ಸುಳ್ಳು ಹೇಳಕ್ ಹೋದ್ರುನು ಅವ್ರ ಬಾಯಿಂದ ನಿಜನೇ ಬರ್ತಾ ಇರುತ್ತೆ. ಕೋರ್ಟ್ ಅಲ್ಲಿ ಬೇಬಿ ಕಣ್ಣನ್ನು ಎದ್ದು ನಿಂತ್ಬಿಟ್ಟು MLA ಸೇವ್ ಮಾಡೋದಕ್ಕೆ ಸುಳ್ಳು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನ ಬಾಯಲ್ಲಿ MLA ಕೊಲೆ ಮಾಡಿದ್ದು, ನಾನೇ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡಿದ್ದು ಅಂತ ಬಂದ್ಬಿಡುತ್ತೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಜಡ್ಜ್ ನೆಟ್ಟಿಗೆ ಫುಲ್ಲು ಶಾಕು. MLA ಮತ್ತೆ ಜಡ್ಜಿಗೆ ಇದು ಸರ್ವಣನ್ ಮಾಡ್ತಾರೋ ಮ್ಯಾಜಿಕ್ ಅಂತ ಗೊತ್ತಾಗುತ್ತೆ. ಅವರಿಬ್ರು ಬೇಬಿ ಕಣ್ಣನ್ನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅವನಿಗೆ ಒಂದು ಲಾರಿ ಆಕ್ಸಿಡೆಂಟ್ ಮಾಡಿಸ್ತಾರೆ. ಆದ್ರೆ ಬೇಬಿ ಕಣ್ಣನ್ನು ಆ ಒಂದು ಲಾರಿ ಆಕ್ಸಿಡೆಂಟ್ ಇಂದ ಬಚಾವಾಗ್ತಾನೆ. ಇವಾಗ ಬೇಬಿ ಕಣ್ಣನಿಗೆ ಒಂದು ಸೀಕ್ರೆಟ್ ಗೊತ್ತಾಗಿದೆ. ಆ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ಕರುಪ್ಪಣ ಸ್ವಾಮಿ ಶಕ್ತಿ ಇರೋದು ಬರೀ ಆ ಹಳೆಯ ಕೋರ್ಟ್ ಬಿಲ್ಡಿಂಗ್ ಹತ್ರ ಮಾತ್ರ. ಆ ಒಂದು ಗಡಿ ಒಳಗ್ ಮಾತ್ರ ಆ ಪವರ್ ಇರೋದು. ಬೇರೆ ಕಡೆ ಆ ಮ್ಯಾಜಿಕ್ ಪವರ್ಸ್ ಯೂಸ್ಲೆಸ್ ಆಗ್ತಾ ಇರುತ್ತೆ. ಸೊ ಅವನೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಈ ಹಳೆ ಕೋರ್ಟ್ ಬಿಲ್ಡಿಂಗ್ ದುರ್ಬಲವಾಗಿದೆ ಅಂತ ಹೇಳಿ ಜಡ್ಜ್ ನಟ್ಟಿ ಒಳಗಡೆನೆ ಇರ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಿಸ್ತಾನೆ. ಇವನು ಜಡ್ಜ್ ನಟ್ಟಿನ ಕೊಲೆ ಮಾಡಿದ್ದಾನೆ. ಆದ್ರೆ ಫ್ಯಾನ್ ಬಿದ್ಬಿಟ್ಟು ಜಡ್ಜ್ ನಟ್ಟಿ ಸತ್ತೋದ ಅಂತ ಒಂದು ಫೇಕ್ ಆಕ್ಸಿಡೆಂಟ್ ಕ್ರಿಯೇಟ್ ಮಾಡ್ತಾನೆ. ಇವಾಗ ಕೋರ್ಟ್ ನ ಆ ಊರಿಂದ ಹೊರಗಡೆ ಇರೋ ಒಂದು ದೊಡ್ಡ ಅರಮನೆಗೆ ಶಿಫ್ಟ್ ಮಾಡ್ತಾರೆ. ಬೇಬಿ ಕಣ್ಣನ್ನು ಫುಲ್ ಖುಷಿ, ಯಾಕಂದ್ರೆ ಇದು ಕರುಪ್ಪಣ ಸ್ವಾಮಿ ಗಡಿಯಿಂದ ಹೊರಗಡೆ ಇದೆ. ಇಲ್ಲಿ ಅವನ ಒಂದು ಮ್ಯಾಜಿಕ್ ಪವರ್ಗಳು ಯೂಸ್ ಆಗಲ್ಲ. ಈಗ ಹೊಸ ಜಡ್ಜ್ ಕೂಡ ಅಪಾಯಿಂಟ್ ಆಗ್ತಾರೆ ಈ ಒಂದು ಕೇಸಿಗೆ. ಇಲ್ಲೇ ಒಂದು ಸಖತ್ ಟ್ವಿಸ್ಟ್ ಕಾದಿತ್ತು. ಆ ಹೊಸ ಕೋರ್ಟ್ ಇರುತ್ತಲ್ಲ, ಆ ಕೋರ್ಟ್ ಎದುರುಗಡೆನೆ ಸರಪಳಿ ಕರುಪ್ಪನ್ ದೇವಸ್ಥಾನ ಇರುತ್ತೆ. ಕರುಪ್ಪಣ್ಣ ಸ್ವಾಮಿಯ ಇನ್ನೊಂದು ಉಗ್ರ ರೂಪ. ಆ ಹೊಸ ಕೋರ್ಟ್ ಅಲ್ಲಿ ತ್ರಿಷಾ ವಾದ ಮಾಡ್ತಾ ಇರ್ತಾಳೆ. ಹೊಸ ಜಡ್ಜು MLAಗೆ 3 ವರ್ಷ ಜೈಲ್ ಶಿಕ್ಷೆ ಕೂಡ ಕೊಟ್ಬಿಡ್ತಾನೆ. ಇದ್ರಿಂದ ರೊಚ್ಚಿಗೆ ಹೇಳ್ತಾನೆ ಬೇಬಿ ಕಣ್ಣನ್ನು. ತನ್ನ ರೌಡಿಗಳನ್ನೆಲ್ಲ ಕರ್ಕೊಂಬಂದು ಕೋರ್ಟ್ ಒಳಗಡೆನೆ ತ್ರಿಷಾ ಮತ್ತೆ ಜಡ್ಜ್ ನ ಸಾಯಿಸೋದಿಕ್ಕೆ ಗನ್ ತೆಗಿತಾನೆ. ಇವಾಗ ಕಾದಿತ್ತು ನೋಡಿ ಸೀಟ್ ಎಡ್ಜ್ ಮೂಮೆಂಟ್. ಓಂಗಿ ಅಡಿಚಾ ಓನ್ ರಿಟರ್ನ್ ವೈಟುಡ ಅನ್ನೋ ಡೈಲಾಗ್ ಜೊತೆ ನಮ್ಮ ಪೊಲೀಸ್ ಆಫೀಸರ್ ದುರೈ ಸಿಂಗಂ ಎಂಟ್ರಿ. ಎಸ್, ನೀವು ಕೇಳಿಸ್ಕೊತಾ ಇರೋದು ನಿಜಾನೇ. ಸೂರ್ಯ ಅವರ ಐಕಾನಿಕ್ ಸಿಂಗಂ ಕ್ಯಾರೆಕ್ಟರ್ ನ ಇಲ್ಲಿ ಕ್ಯಾಮಿಯೋ ಆಗಿ ತಂದಿದ್ದಾರೆ ಗೈಸ್. ದುರೈ ಸಿಂಗಂ ಬಂದು ಆ ರೌಡಿಗಳನ್ನೆಲ್ಲ ಹೊಡೆದು ಬಿಸಾಕ್ತಾನೆ. ಇದೇ ಟೈಮ್ ಅಲ್ಲಿ ಕಾಂತಾರ ಸ್ಟೈಲ್ ಅಲ್ಲಿ ಒಂದು ಡಿವೈನ್ ಬಿಲ್ಡ್ ಅಪ್ ಸ್ಟಾರ್ಟ್ ಆಗುತ್ತೆ. ಆ ಸರಪಳಿ ಕರುಪ್ಪನ್ ಮೂರ್ತಿ ಒಳಗಿಂದ ಸಾಕ್ಷಾತ್ ಕರುಪ್ಪಣ್ಣ ಸ್ವಾಮಿ ಉಗ್ರ ರೂಪದಲ್ಲಿ ರುದ್ರ ತಾಂಡವ ಆಡ್ತಾ ಕೋರ್ಟ್ ಒಳಗೆ ಬರ್ತಾರೆ. ಅವನ ಸರಪಳಿ ಸೌಂಡಿಗೆ ಇಡೀ ಕೋರ್ಟ್ ನಡುಗುತ್ತೆ. ಆ ರೌಡಿಗಳನ್ನೆಲ್ಲ ಕೊಂದಾಕಿ ಲಾಸ್ಟ್ ಅಲ್ಲಿ ಆ ಅನ್ಯಾಯದ ರೂಪವಾದ ಬೇಬಿ ಕಣ್ಣನ್ ತಲೆಯನ್ನ ಒಂದೇ ಏಟಿಗೆ ಕತ್ತರಿಸಿ ಬಿಸಾಕ್ತಾನೆ. ಕೋರ್ಟ್ ಅಲ್ಲಿ ಇವಾಗ ಮತ್ತೆ ನ್ಯಾಯ ಸ್ಥಾಪನೆ ಆಗುತ್ತೆ. ಆದ್ರೆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಶಾಕಿಂಗ್ ಲೀಡ್ ಕೊಡ್ತಾರೆ ನಮಗೆ. ಕೋರ್ಟ್ ಅಲ್ಲಿ ನ್ಯಾಯ ಸತ್ತೋದ್ರೆ ಪರವಾಗಿಲ್ಲ, ಆದ್ರೆ ಇಡೀ ವಿಧಾನಸೌಧದಲ್ಲೇ ನ್ಯಾಯ ಸತ್ತೋದ್ರೆ ನಮಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಷ್ಟು ಭಯ ಆಗ್ತಿದೆ ಅಲ್ವಾ. ಇವಾಗ ವಿಧಾನಸೌಧದಲ್ಲಿ ನ್ಯಾಯ ಸತ್ತೋಗಿದೆ ಅಂತ ಕ್ಯಾಮ್ರಾ ಅಸೆಂಬ್ಲಿ ಕಡೆ ಹೋಗುತ್ತೆ. ಇಲ್ಲಿ ನಮಗೆ ತೋರಿಸ್ತಾರೆ ನಮ್ಮ LKG ಮೂವಿಯ ಕ್ಯಾರೆಕ್ಟರ್ ಇವಾಗ UKG ಆಗಿ ಪ್ರಮೋಟ್ ಆಗಿ ಚೀಫ್ ಮಿನಿಸ್ಟರ್ ಆಗಿರ್ತಾನೆ. CM ಆಗಿರೋದು ಬೇರೆ ಯಾರು ಅಲ್ಲ, ಅದೇ RJ ಬಾಲಾಜಿ. ಬೇಬಿ ಕಣ್ಣನಾಗ ಸತ್ತವನು ಇವಾಗ CM ಆಗಿ ಇಡೀ ರಾಜ್ಯವನ್ನೇ ಆಳ್ತಾ ಇದ್ದಾನೆ. ಕರುಪ್ಪಣ್ಣ ಸ್ವಾಮಿ ಆ CM ನ ಹೇಗ್ ಬೇಟೆಯಾಡ್ತಾನೆ ಅನ್ನೋದನ್ನ ಪಾರ್ಟ್ 2 ಅಲ್ಲಿ ನೋಡ್ಬೇಕು ಅಂತ ಈ ಮೂವಿ ಎಂಡ್ ಮಾಡ್ತಾರೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಕರುಪ್ಪು ಮೂವಿಯ ಕಂಪ್ಲೀಟ್ ಮಾಸ್ ಅಂಡ್ ಡಿವೈನ್ ಸ್ಟೋರಿ ಎಕ್ಸ್ಪ್ಲನೇಷನ್. ಮೂವಿ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಸಿಂಗಂ ಎಂಟ್ರಿ ಮತ್ತೆ ಆ ಕಾಂತಾರ ಸ್ಟೈಲ್ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.